ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ಜನ ಕಾಯ್ತಿದ್ದೀರಾ ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಬಗ್ಗೆ. ಗೊತ್ತು ನನಗೆ, ತುಂಬಾ ಜನ ಕಾತುರದಿಂದ ಕಾಯ್ತಿದ್ದೀರಾ. ಲಿಂಕ್ ಎಲ್ಲಿ ಸಿಗುತ್ತೆ, ರಿಸಲ್ಟ್ ನಾಳೆ ಕನ್ಫರ್ಮ್ ಆಗುತ್ತಾ, ಈ ಒಂದು ಕ್ವಶನ್ಸ್ ಡೌಟ್ಸ್ ನನಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಅಲ್ಲಿ ಬಂದಿತ್ತು. ಮತ್ತೆ ಸಿಕ್ಕಾಪಟ್ಟೆ ಜನ ನನಗೆ DM ಮಾಡಿದ್ರು, ಬ್ರೋ ನಾಳೆ ರಿಸಲ್ಟ್ ಬರುತ್ತಾ ಕನ್ಫರ್ಮ್ ಹೇಳಿ, ಯಾಕಂದ್ರೆ ನೀವು ಇಷ್ಟವರೆಗೂ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀರಾ, ನಾಳೆ ಡೇಟ್ ಬರುತ್ತೆ. ಬಟ್ ಆದ್ರೆ ತುಂಬಾ ಜನ ಡೇಟ್ ಚೇಂಜಸ್ ಆಗಿದೆ, ಈ ತರ ಅಪ್ಡೇಟ್ ಯಾರು ಕೊಟ್ಟಿದ್ದಿಲ್ಲ, ಒಂದು ವಿಡಿಯೋ ಮಾಡ್ತಿದ್ದೀವಿ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಂಟಿನ್ಯೂಸ್ ಸ್ಟೂಡೆಂಟ್ಸ್ ಅವರ ಕ್ವಶನ್ ಮಾಡ್ತಾ ಇದ್ರು. ಮತ್ತೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ರೆ ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿ, 100% ನಾನು ಹೇಳ್ತೀನಿ ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ನಿಮ್ಗೆ ಏನ್ ಅಟ್ ಪ್ರೆಸೆಂಟ್ ಏನ್ ಸಿನಿಯೋರಿ ಆಗ್ತಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ, ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ನೀವು ಮಾಡುವಂತ ಒಂದು ಸಣ್ಣ ಒಂದು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಅಪ್ಕಮಿಂಗ್ ವಿಡಿಯೋಸ್ ಮಾಡಕ್ಕೆ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ನಿಮಗೆ ಗೊತ್ತಿರುತ್ತೆ ಸೆಕೆಂಡ್ ಪಿ ಸಿ ರಿಸಲ್ಟ್ ನಾಳೆ ಬರುತ್ತೆ. ಎಷ್ಟೋ ಜನ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ, ನ್ಯೂಸ್ ಪೇಪರ್ ಬಂದಿದೆ, ಮತ್ತೆ KCB ಬೋರ್ಡ್ ಕಡೆಯಿಂದ ಬಂದಿದೆ, ಎಜುಕೇಶನ್ ಮಿನಿಸ್ಟರ್ ಕೂಡ ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಓಕೆನಾ? ಈಗ ಯಾಕೆ ಸಡನ್ ಆಗಿ ಡೇಟ್ ಚೇಂಜಸ್ ಆಗ್ತಿದೆ, ಮತ್ತೆ ನಾಳೆ ಬರುತ್ತಾ ಇಲ್ವಾ ಅನ್ನೋ ಒಂದು ಕ್ವಶನ್ ಡೌಟ್ ಏನಕ್ಕೆ ಬರ್ತಿದೆ, ಸಿಕ್ಕಾಪಟ್ಟೆ ಜನ ಈ ಒಂದು ಕ್ವಶನ್ಸ್ ಕೇಳ್ತಿದ್ರು. ಓಕೆನಾ? ಮೋಸ್ಟ್ ಬರುತ್ತೆ ಅನ್ಕೊಳ್ಳಿ. ಯಾಕಂದ್ರೆ ಒಂದು ಹೇಳ್ತೀನಿ ನೋಡಿ, ನಿಮಗೆ ಆಲ್ರೆಡಿ ತುಂಬಾ ನ್ಯೂಸ್ ಪೇಪರ್ ಓದಿರ್ತಾರೆ, ನಿಮಗೆ ನಾಳೆ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಮತ್ತೆ ನಿಮಗೆ KCB ಬೋರ್ಡ್ ಕಡೆಯಿಂದ ಬಂದಿದೆ, ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ಮತ್ತು ನಿರ್ಣಯ ಮಂಡಳಿ ಬಗ್ಗೆ ಅವ್ರು ಕೂಡ ಅನೌನ್ಸ್ಮೆಂಟ್ ಮಾಡೋರೆ. ತುಂಬಾ ನ್ಯೂಸ್ ಪೇಪರ್ ಬಂದಿದೆ, ನಾಳೆ ರಿಸಲ್ಟ್ ಬರಬೇಕು. ಬಟ್ ಏನಾಗ್ತಿದೆ ಅಂದ್ರೆ ಬೈ ಎಲೆಕ್ಷನ್ ಇದೆ, ಇದು ಒಂದು ಕೂಡ ಗೊತ್ತು. ಈ ಬೈ ಎಲೆಕ್ಷನ್ ಇಂದ ಏನಾದ್ರು ಚೇಂಜಸ್ ಮಾಡಿದ್ರೆ ಅವರು ಇವತ್ತು ಈವ್ನಿಂಗ್ ಅಲ್ಲೇ ನಿಮಗೆ ಅಪ್ಡೇಟ್ ಮಾಡಬೇಕು ಎಜುಕೇಶನ್ ಮಿನಿಸ್ಟರು. ಇಲ್ಲ ನೀವು ಚೇಂಜಸ್ ಮಾಡ್ತೀನಿ ಅಂದ್ರೆ ಇವತ್ತೇ ಅಪ್ಡೇಟ್ ಮಾಡಲೇಬೇಕು. ಇಲ್ಲ ಇವತ್ತೇನು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಆಸ್ ನಿಮ್ಗೆ ಹೇಳ್ದಂಗೆ ಏನಿರುತ್ತೆ ಒಂದು ಆದ್ರೆ, ಬಟ್ 100% ಕನ್ಫರ್ಮ್ ಕೊಟ್ಟಿಲ್ಲ ಅವರು. ಬಟ್ ಆದ್ರೆ ಹೇಳಿದ ಡೇಟ್ಗೆ ಅವ್ರು ಕೊಡ್ಲೇಬೇಕಾಗುತ್ತೆ ನಾಳೆ ರಿಸಲ್ಟ್. ಡೋಂಟ್ ವರಿ, ನಿಮ್ಗೆ ಏನೇ ಚಾನ್ಸಸ್ ಆದ್ರೂ ಈ ಟೈಮಲ್ಲಿ ನೀವು ತುಂಬಾ ಆಕ್ಟಿವ್ ಆಗಿರಬೇಕಾಗುತ್ತೆ. ಒಂದು ನಿಮಗೆ ರಿಸಲ್ಟ್ ನೋಡ್ತಿರ್ತಾರ, ರಿಸಲ್ಟ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಬಿಡ್ತೀರಾ. ಆಮೇಲೆ ಸೆಕೆಂಡ್ ಎಕ್ಸಾಮ್ ಎಷ್ಟೊಂದು ಜನ ಅಪ್ಲೈ ಮಾಡ್ತಿರ್ತೀರಾ ಮಾರ್ಕ್ಸ್ ಇನ್ಕ್ರೀಸ್ ಮಾಡೋಕೆ. ಆಮೇಲೆ ರಿವ್ಯಾಲ್ಯೂಯೇಷನ್ ಅನ್ನೋದು ಇರುತ್ತೆ, ತುಂಬಾನೇ ಆಕ್ಟಿವ್ ಆಗಿರಬೇಕಾಗುತ್ತೆ ನೀವು ಈ ಟೈಮಲ್ಲಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನೀವು KCT ಸ್ಟೂಡೆಂಟ್ಸ್ ಆದ್ರೆ ನೀವು ಕೂಡ ತುಂಬಾನೇ ಈ ವರ್ಷ ತುಂಬಾನೇ ಚೇಂಜಸ್ ಆಗಿದೆ. ನಿಮ್ಗೆ ಗೊತ್ತು, OMR ನಿಮಗೆ ಎಕ್ಸಾಮ್ ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ನಿಮಗೆ ಎಕ್ಸಾಮ್ ಸೆಂಟರ್ ನಿಮಗೆ ನೆಕ್ಸ್ಟ್ ಡೇನೇ ನಿಮಗೆ OMR ನ ಸ್ಕ್ಯಾನ್ ಮಾಡಿರೋದು ಕಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ತರ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಪ್ರತಿ ವರ್ಷಗಳು ಏನಾಗ್ತಿರುತ್ತೆ, ವರ್ಷ ಬಂದಂಗಿಲ್ಲ ಏನೇನಿರುತ್ತೆ ಅದೆಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ತುಂಬಾ ಅಡ್ವಾನ್ಸ್ಮೆಂಟ್ ಹೋಗ್ತಾ ಇರ್ತಾರೆ ಎಲ್ಲ. ಒಂದು ಯಾವುದೇ ಒಂದು ಬೋರ್ಡ್ ತಗೊಳ್ಳಿ, ಈ ವರ್ಷ ಕೂಡ ರಿಸಲ್ಟ್ ಆಸ್ ಇನ್ಫಾರ್ಮ್ ತರನೇ ನಿಮಗೆ ನಾಳೆ ಬಿಡಬೇಕು. ಇಲ್ಲ ಬಿಟ್ಟರೆ ನಾಡಿದ್ದು ಬಿಡಲೇಬೇಕು. ಅಂದ್ರೆ ಇವು 7 ಇಲ್ಲ 8 ಬಿಡಲೇಬೇಕು. 100% ನಾಳೆ ಬರೋ ತುಂಬಾ ಚಾನ್ಸ್ ಇದೆ, 99% ತುಂಬಾ ಚಾನ್ಸಸ್ ನಾಳೆ ಇದೆ. ಯಾಕಂದ್ರೆ ಒಂದು ಸರ್ಕ್ಯುಲರ್ ಬರಬೇಕು, ಅದಕ್ಕೋಸ್ಕರ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಇವತ್ತು ಈವ್ನಿಂಗ್ 6-7 ಅನ್ನೋಷ್ಟರಲ್ಲಿ ಈ ಸೇಮ್ ಇದೇನು ಕಾಣಿಸ್ತಿದೆಯಲ್ಲ ನಮಗೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ನಿಮಗೆ ನೋಟಿಫಿಕೇಶನ್ಸ್ ಬಂದ್ರೆ ಅವಾಗ ಏನಾಗುತ್ತೆ, ನಿಮಗೆ 100% ಕನ್ಫರ್ಮ್ ಆಗುತ್ತೆ. ನಾನು ಕೂಡ ಕನ್ಫರ್ಮ್ ಆಗಿ ಹೇಳ್ಬೋದು. ಓಕೆ, ಡೋಂಟ್ ವರಿ, ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರಂಗೆ ನಮ್ಮ ರಿಸಲ್ಟ್ ಬರ್ತಿದೆ. ಬಟ್ ಆದ್ರೆ ಒಂದೇ ಒಂದು ಡೌಟ್ಸು, ನಾಳೆ ಬೈ ಎಲೆಕ್ಷನ್ ಇರೋ ಕಾರಣದಿಂದ ಡೇಟ್ ಏನಾದ್ರು ಚೇಂಜಸ್ ಆಗುತ್ತೆ ಅಂತ ಆ ಥರ ಏನಾದಿದ್ರೆ ಇವತ್ತು ನೈಟ್ ಅಲ್ಲೇ ನಮಗೆ ಗೊತ್ತಾಗುತ್ತೆ. ನಾನು ನಿಮಗೆ ತಿಳಿಸ್ತೀನಿ. ಓಕೆನಾ? ಡೋಂಟ್ ವರಿ, ಏನು ಪ್ಯಾನಿಕ್ ಆಗ್ಬಿಡಿ. ಮತ್ತೆ ರಿಸಲ್ಟ್ ನಲ್ಲಿ ಯಾವ ಲಿಂಕ್ ಮುಖಾಂತರ ಚೆಕ್ ಮಾಡೋದು, ಈ ಒಂದು ಡೌಟ್ಸ್ ತುಂಬಾ ಜನ ಕೇಳ್ತಿದ್ದಾರೆ. ಇನ್ನು ನನ್ನ ತುಂಬಾ ವಿಡಿಯೋಸ್ ಹೇಳಿದ್ದೀನಿ, KResult.nic. ಈ ಒಂದು ವೆಬ್ಸೈಟ್ ಮೂಲಕ ನಿಮ್ಮ ರಿಸಲ್ಟ್ ನ ಚೆಕ್ ಮಾಡಬಹುದಾಗಿರುತ್ತೆ. ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರೆ, ಇಲ್ಲ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿದ್ರೆ, ನಿಮಗೆ ವಿತಿನ್ ರಿಸಲ್ಟ್ ಬಿಟ್ಟು ಸೆಕೆಂಡ್ ಅಲ್ಲೇ ಯಾವಾಗ ರಿಸಲ್ಟ್ ಶೋ ಆಗುತ್ತೆ ನೋಡಿ, ವಿತಿನ್ ಸೆಕೆಂಡ್ ಅಲ್ಲಿ ಈ ಲಿಂಕ್ ನಾನು ಕಳಿಸ್ತೀನಿ. ಓಕೆನಾ? ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಏನೇ ಅಪ್ಡೇಟ್ಸ್ ಬಂದ್ರು ಖಂಡಿತ ತಿಳಿಸ್ತಿರ್ತೀನಿ ಅಂತ ಹೇಳ್ತಾ, ಮತ್ತೆ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಾನು ನಿಮ್ಮ ಕಮೆಂಟ್ಸ್ ಎಲ್ಲ ಆನ್ಸರ್ ಮಾಡ್ತೀನಿ. ಇಲ್ಲ ಅಂದ್ರೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಮತ್ತೆ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆದ್ರೆ 100% ಹೇಳ್ತೀನಿಲ್ಲ, ಮುಂದೆ ಕೌನ್ಸಿಲಿಂಗ್ ಗೈಡೆನ್ಸ್ ಆಯ್ತು, KCT ಮೆಟೀರಿಯಲ್ಸ್ ಆಯ್ತು, ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ ಆಗೋವರೆಗೂ ನಾನು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ. ನಿಮ್ಗೆ ಗೊತ್ತಾಗುತ್ತೆ ನನ್ನ ಪ್ರೀವಿಯಸ್ ನಿಮ್ಮ ಸೀನಿಯರ್ ಇಲ್ಲ ಸೂಪರ್ ಸೀನಿಯರ್ನ ಕೇಳಿ ಕೌನ್ಸಿಲಿಂಗ್ ಟೈಮಲ್ಲಿ ಯಾವ ರೇಂಜ್ಗೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಂತ. ಈಗ ಪ್ರಿಂಟ್ ಏನೋ ಒಂದೇ ಒಂದು ನಾನು ಪಿಂಟು ಕೂಡ ನಿಮಗೆ ಏನ್ ಮಾಡ್ತೀನಿ, ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೆ ಒಂದು ಅಪ್ಡೇಟ್ ಮಿಸ್ ಮಾಡಲ್ಲ. ಯಾಕಂದ್ರೆ ಕೌನ್ಸಿಲಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆಪ್ಷನ್ ಟ್ರೀ ನಿಮಗೆ ಎಲ್ಲ ಬರ್ತಾ ಹೋಗ್ತಾ ಬಿಡಿ. ಆಮೇಲೆ ಮಾತಾಡೋಣ. ಒಟ್ನಲ್ಲಿ ಸೆಕೆಂಡ್ PUC ರಿಸಲ್ಟ್ ನಿಮಗೆ ನಾಳೆ ಬರುವಂತ ತುಂಬಾ ಚಾನ್ಸ್ ಇದೆ. ನೀವು ಬೇರೆ ಸ್ಟೂಡೆಂಟ್ಸ್ ಆದ್ರೂ ಸ್ಕಾಲರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಕೂಡ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಚಾನಲ್ ಅಂತ ಹೇಳ್ತಾ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ನೋಡಿದ್ರೆ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.